ಈಗ ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಟೊಮ್ಯಾಟೊ ಬೆಲೆಯಲ್ಲೂ ಕೂಡ ಭಾರಿ ಕುಸಿತ ಆಗ್ತಾ ಇದೆ. ಹೊರ ದೇಶಗಳಿಗೆ ಟೊಮ್ಯಾಟೊ ಇಲ್ಲಿಂದ ರಫ್ತಾಗ್ತಾ ಇತ್ತು, ಆದರೆ ಈಗ ರಫ್ತಾಗ್ತಾ ಇಲ್ಲ. ಎಲ್ಲವೂ ಕೂಡ ಸ್ಥಗಿತ ಆಗಿದೆ. ಹೋಟೆಲ್ಗಳಲ್ಲಿ ಕಮರ್ಷಿಯಲ್ ಗ್ಯಾಸ್ ಖಾಲಿಯಾಗಿದೆ. ಹೋಟೆಲ್ಗಳಿಂದ ಒಂದಷ್ಟು ಆರ್ಡರ್ಗಳು ಕೊಡ್ತಾ ಇದ್ರು, ತರಕಾರಿ ಬೇಕು ಅಂತ ಹೇಳಿ. ಈಗ ಗ್ಯಾಸ್ ಇಲ್ಲ, ಅವ್ರೇನು ಅಡುಗೆನೇ ಮಾಡ್ತಾರೆ, ಎಲ್ಲಿಂದ ಅಡುಗೆ ಮಾಡ್ತಾರೆ, ಎಲ್ಲವೂ ಕೂಡ ಈಗ ಸದ್ಯಕ್ಕೆ ಕ್ಲೋಸ್ ಆಗಿರುವಂಥದ್ದು. ಹಾಗಾಗಿ ಈ ಮಟ್ಟಕ್ಕೆ ಈಗ ನಷ್ಟ ಆಗ್ತಾ ಇದೆ. ಟೊಮ್ಯಾಟೊ ಬೆಳೆದ ರೈತರಿಗೆ ಭಾರಿ ನಷ್ಟ ಉಂಟಾಗಿದೆ. ಕಳೆದ ವರ್ಷ 800 ರಿಂದ 1000 ರೂಪಾಯಿಗೆ ಮಾರಾಟ ಆಗ್ತಿತ್ತು, ಆದರೆ ಈ ಬಾರಿ ಕೇವಲ 100 ರೂಪಾಯಿಂದ 130ಗೆ ಇಳಿದಿದೆ. 1000 ಎಲ್ಲಿ ಅಥವಾ 130 ಎಲ್ಲಿ, 800 ರೂಪಾಯಿಯಲ್ಲಿ, 100 ರೂಪಾಯಿಯಲ್ಲಿ. ಈಗ ಟೊಮ್ಯಾಟೊ ರಫ್ತಾಗದ ಹಿನ್ನೆಲೆ ಮಾರುಕಟ್ಟೆಯಲ್ಲಿ ಸ್ಟಾಕ್ ಹಾಗೆ ಉಳ್ಕೋತಾ ಇದೆ. ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಎಪಿಎಂಸಿ ಮಾರುಕಟ್ಟೆಗಳಲ್ಲಿ ಸ್ಟಾಕ್ ಹಾಗೇ ಇದೆ. ಈ ದೃಶ್ಯಗಳಲ್ಲಿ ನೋಡಬಹುದು. ಎಪಿಎಂಸಿ ಮಾರುಕಟ್ಟೆಗಳಲ್ಲಿ ಎಲ್ಲಾ ರೈತರು ಕೂಡ ಒಳ್ಳೆಯ ಬೆಲೆ ಬೇಕು, ಅವರು ಬೆಳೆದಿರುವಂತಹ ಬೆಳೆಗೆ ಉತ್ತಮವಾದಂತಹ ಒಂದು ಬೆಲೆ ಸಿಗಬೇಕು ಅಂತಂದ್ರೆ ಅವರು ಎಪಿಎಂಸಿ ಮಾರ್ಕೆಟ್ಗೆ ಹೋಗಬೇಕು. ಎಲ್ಲಾ ರೈತರು ಕೂಡ ವಿವಿಧ ಭಾಗಗಳಿಂದ ಅವ್ರು ಬೆಳೆದಿರುವಂತಹ ಬೆಳೆಯನ್ನ ತಗೊಂಡ್ಬಂದು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಅದನ್ನ ಸೇಲ್ ಮಾಡ್ತಾರೆ. ಆದ್ರೆ ಈಗ ಈ ಮಟ್ಟಕ್ಕೆ ನಷ್ಟ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಈಗ ನೋಡ್ತಾ ಇದೀವಿ, ರೈತರಿಗಂತೂ ಪಾಪ ಏನ್ ಮಾಡ್ತಾರೆ ಅಂತ ಹೇಳಿ ಗೊತ್ತಿಲ್ಲ, ಬಹಳಷ್ಟು ನಷ್ಟ ಆಗ್ತಾ ಇದೆ. ಇನ್ನ ಮುಂದಿನ ದಿನಗಳಲ್ಲಿ ಈಗ ಏನ್ ರೈತರು ಕೇಳ್ಕೊತಿದ್ದಾರೆ ಅಂತಂದ್ರೆ ರಾಜ್ಯ ಸರ್ಕಾರ ಇದಕ್ಕೆ ಇನ್ವಾಲ್ವ್ ಆಗಿ ಏನೊಂದು ಪರಿಹಾರ ಕೊಡಬೇಕು ಅಂತ ಮನವಿ ಮಾಡ್ಕೊಳ್ತಿದ್ದಾರೆ. ಇದಕ್ಕೆ ನಿಜವಾಗ್ಲೂ ಸರ್ಕಾರ ಸ್ಪಂದಿಸುತ್ತಾ ಅಂತ? ಖಂಡಿತ ರೋಶಿನಿ, ಏನೊಂದು ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ನಲ್ಲಿ ಏನು ರೈತರ ಬೆಳೆದಂತ ಬೆಳೆಗಳಿಗೆ ತರಕಾರಿ ಇದೆ, ರೈತರು ಒಂದಷ್ಟು ಸಹ ಕಂಗಾಲಾಗಿರುವಂತದ್ದು. ಇನ್ನು 40 ರೂಪಾಯಿ ಇದ್ರೆ ತರಕಾರಿ ಕೇವಲ ಒಂದು 5 ರೂಪಾಯಿಂದ 10 ರೂಪಾಯಿಗೆ ಇಳಿಕೆ ಆಗಿರುವಂತದ್ದು. ಇನ್ನು ಬೆಳೆದಂತ ತರಕಾರಿ ಬೆಲೆ ಇಲ್ಲದೆ ಒಂದು ಕಡೆ ರೈತರ ಪರದಾಟ ಆದ್ರೆ, ಇನ್ನೊಂದು ಕಡೆ ವರ್ತಕರು ಸಹ ಈಗ ಪರದಾಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂತದ್ದು. ಇನ್ನು ಕಡಿಮೆ ಬೆಲೆಗೆ ಕೊಡ್ತೀನಿ ಅಂದ್ರೂ ಸಹ ತೆಗೆದುಕೊಳ್ಳೋರು ತರಕಾರಿನ ಯಾರು ಇಲ್ಲ. ಯಾಕಂದ್ರೆ ಬೇರೆ ಬೇರೆ ದೇಶಗಳಿಗೆ ಹೋಗುವಂತಹ ಒಂದು ತರಕಾರಿ ಏನಿದೆ, ಆ ತರಕಾರಿ ಯುದ್ಧದ ಒಂದು ಎಫೆಕ್ಟ್ ಇಂದ ಯಾರು ಕೇಳದಂತೆ ಆಗಿರುವಂತದ್ದು. ಇನ್ನು ಕ್ಯಾರೆಟ್, ಆಲೂಗಡ್ಡೆ, ಬದನೆಕಾಯಿ, ಮೆಣಸಿನಕಾಯಿ, ಇನ್ನು ಪ್ರತಿನಿಧಿ ಸೇರಿದಂತೆ ಎಲ್ಲವೂ ಸಹ ಬಹಳಷ್ಟು ಒಂದು ದರ ಇಳಿಕೆ ಕಂಡಿರುವಂತದ್ದು. ಇನ್ನು ಅದೇ ರೀತಿಯಲ್ಲಿ ನಾವು ನೋಡೋದಾದ್ರೆ ಇನ್ನು ಟೊಮಾಟೋಗೂ ಸಹ ಬಹಳಷ್ಟು ಈಗ ರೇಟು ಡೌನ್ ಆಗಿರುವಂತ ಹೇಳ್ಬೋದು. ಇನ್ನು ಹೊರ ದೇಶಗಳಿಗೆ ಏನು ನಮ್ಮ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರದಿಂದ ಹೊರ ದೇಶಗಳಿಗೆ ಸಹ ಟೊಮೊಟೊ ಹೋಗ್ತಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಸಹ ಈಗ ಏನು ಅದು ಅಲ್ಲದೆ ಮತ್ತೆ ಹೋಟೆಲ್ಗಳಿಗೂ ಸಹ ಒಂದು ಟೊಮಾಟೊ ಹೋಗ್ತಿತ್ತು. ಒಂದು ಈಗ ಹೋಟೆಲ್ಗಳಲ್ಲಿ ಗ್ಯಾಸ್ ಸಿಲಿಂಡರ್ ಇದೆ, ಕೆಲವೊಂದು ಹೋಟೆಲ್ ಮುಚ್ಚುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಬೇರೆ ದೇಶಗಳಿಗೆ ಟೊಮಾಟೋಗಳು ಸಹ ಹೋಗದೆ ರೈತರ ಸಂಕಷ್ಟಗಳು ಯಾರಿಗೂ ಕೇಳೋರಿಲ್ಲಂತೆ ಆಗಿದೆ. ಇನ್ನು ಕಳೆದ ವರ್ಷದಲ್ಲಿ ಒಂದು ಬಾಕ್ಸ್ ಬಂದು 800 ರಿಂದ 1000 ರೂಪಾಯಿ ಇತ್ತು. ಈಗ ಆದ್ರೆ ಇವತ್ತಿನ ಒಂದು ದರ ನೋಡೋದಾದ್ರೆ 100 ರಿಂದ 130 ರೂಪಾಯಿ ಒಂದು ಬಾಕ್ಸ್ಗೆ ಮಾರಾಟ ಮಾಡಿರುವಂತದ್ದು. ಇನ್ನೇನು ಬಹಳಷ್ಟು ಒಂದು ತರಕಾರಿ ಆಗಿರ್ಬೋದು ಮತ್ತೆ ಟೊಮೊಟೊ ಆಗಿರ್ಬೋದು, ಬಹಳಷ್ಟು ಈ ಬೆಳೆದಂತ ರೈತರಿಗೆ ಬಹಳಷ್ಟು ಈಗ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಇನ್ನು ಈ ರೈತರ ಪರ ಒಂದು ಸರ್ಕಾರ ಏನಾದ್ರು ಅವರಿಗೆ ಕನಿಷ್ಠ ಒಂದು ಪರಿಹಾರ ಒಂದ್ ಸ್ವಲ್ಪ ಕೊಡಬೇಕು ಅಂತೇಳಿ ಅಲ್ಲಿರುವಂತಹ ರೈತರು ಸರ್ಕಾರಕ್ಕೆ ಒಂದಷ್ಟು ಮನವಿ ಮಾಡಿಕೊಂಡಿರುವಂತದ್ದು. ರೋಶಿನಿ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹೀಗೆ ಇದೀಗ ರೈತರಿಗೆ ಆಗ್ತಾ ಇರುವಂತಹ ನಷ್ಟ ಇದು. ಅದರಲ್ಲೂ ಕೂಡ ಕೆಲವೊಂದು ತರಕಾರಿಗಳಿದೆಯಲ್ಲ, ಅದೆಲ್ಲವೂ ಕೂಡ ಇಲ್ಲಿಂದ ಎಕ್ಸ್ಪೋರ್ಟ್ ಆಗ್ತಾ ಇತ್ತು, ರಫ್ತು ಆಗ್ತಾ ಇತ್ತು ಬೇರೆ ಬೇರೆ ದೇಶಗಳಿಗೆ, ಮಧ್ಯಪ್ರಾಚ್ಯಕ್ಕೆಲ್ಲ. ಆದರೆ ಈಗ ಯುದ್ಧ ಆಗ್ತಿದೆ, ಇದರಿಂದ ಇಷ್ಟೆಲ್ಲ ಎಫೆಕ್ಟ್ ಆಗ್ತಿದೆ.